MTR ಮಸಾಲ, ಆ ಮಸಾಲ, ಈ ಮಸಾಲ ಎಲ್ಲ ಕೇಳಿರ್ತೀವಿ. ಮತ್ತು ನಮ್ಮ ಅಡುಗೆ ಮನೆಯಲ್ಲಿ ಮಸಾಲೆಗಳು ಬಹಳಷ್ಟು ಇದ್ದೇ ಇರುತ್ತೆ. ಅಡುಗೆ ಮಾಡುವಂತಹ ಹೆಣ್ಮಕ್ಳಿಗೆ ಈ ಮಸಾಲದ ಬಗ್ಗೆ ಬಹಳಷ್ಟು ಅರಿವಿರುತ್ತೆ. ಆದರೆ ಒಂದು ವಿಷಯವನ್ನು ಯಾರೂ ಅರಿತಿರಲ್ಲ, ತಿಳಿದುಕೊಂಡಿರಲ್ಲ. ಏನು ಅಂತ ಹೇಳಿದ್ರೆ, ಈ ಮಸಾಲ ಶಬ್ದ ಎಲ್ಲಿಂದ ಬಂತು ಮತ್ತು ಈ ಮಸಾಲ ಶಬ್ದ ಯಾವ ಒಂದು ಭಾಷೆಯದ್ದು ಅಂತ ನಿಮ್ಗೇನಾದ್ರು ತಿಳಿದಿದೆಯಾ ಸ್ನೇಹಿತರೆ? ಮಸಾಲ ಅನ್ನುವ ಶಬ್ದ ಎಲ್ಲಿಂದ ಬಂತು, ಇದು ಯಾವ ಭಾಷೆಯದ್ದು? ಈಗ ನೀವು ಹಿಂದಿಯಲ್ಲಿ ಮತ್ತು ಕನ್ನಡದಲ್ಲಿ, ತಮಿಳಲ್ಲಿ, ಮರಾಠಿಯಲ್ಲಿ, ಯಾವುದೇ ಒಂದು ಭಾರತೀಯ ಭಾಷೆಗಳಲ್ಲಿ ಒಂದು ಶಬ್ದ ಎಲ್ಲ ಕಡೆಗೂ ಉಪಯೋಗಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ ಮಸಾಲ. ಇದೇ ಮಸಾಲನ ಔಷಧಿಗಳು ಅಂತ ಕರಿತಾ ಇದ್ರು. ಈಗ ನಾವು ಜೀರಿಗೆ, ಸಾಸಿವೆ, ಮೆಣಸು ಮತ್ತೆ ಇವೆಲ್ಲ ಪದಾರ್ಥಗಳು ಸಹಿತ ನಮ್ಮ ಜಠರದ ಆರೋಗ್ಯಕ್ಕೆ ಬಹಳ ಮುಖ್ಯವಾದ ಒಂದು ಔಷಧಿಗಳಾಗಿ ಪರಿಣಾಮಕಾರಿಯಾಗಿ ನಮ್ಮ ಒಂದು ಆರೋಗ್ಯವನ್ನು ಇಡ್ತಿತ್ತು ಅಂತ ನಮಗೆ ತಿಳಿಸ್ತಾ ಇರ್ತೈತೆ. ಈಗೂ ಸಹ ನಾವು ಆ ಒಂದು ಪದಾರ್ಥಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಆದರೆ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಒಂದು ಹವಾಮಾನದ ಒಂದು ಪರಿಸ್ಥಿತಿಗಳನ್ನು ಗಮನಿಸಿ ಅಡುಗೆ ಮಾಡುವಂತಹ ಜನರಿಗೆ ಮಾತ್ರ ಗೊತ್ತಿದೆ ಈ ಮಸಾಲೆಗಳು ನಮ್ಮ ದೇಹದ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳುತ್ತೆ ಅನ್ನೋದರ ಬಗ್ಗೆ ಸ್ನೇಹಿತರೆ. ನಮ್ಮ ಒಂದು ದೇಶದಲ್ಲಿ ಪಾಕಶಾಸ್ತ್ರ ಅನ್ನುವ ಒಂದು ಶಾಸ್ತ್ರವೇ ಇದೆ ಅಂತ ಹೇಳಿದ್ರೆ, ಅದು ಅಧ್ಯಯನದ ಒಂದು ದೊಡ್ಡ ಒಂದು ಶಾಸ್ತ್ರ, ಒಂದು ಸಬ್ಜೆಕ್ಟ್. ಸೊ ಆ ಪಾಕಶಾಸ್ತ್ರದಲ್ಲಿ ನೀವು ನೋಡಿದ್ರಿ ಅಂತ ಹೇಳಿದ್ರೆ, ಅದು ಎಲ್ಲಿಯೂ ಮಸಾಲದ ಬಗ್ಗೆ ಬರುವುದೇ ಇಲ್ಲ. ಅಲ್ಲಿ ಔಷಧಿ 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 ಅಂತಲೇ ಬರ್ತದೆ. ಈಗ ನೀವು ಜೀರಿಗೆ, ಮೆಣಸು, ಮೆಂತ್ಯ ಮತ್ತು ಯಾವುದೇ ಒಂದು ಮಸಾಲ ಪದಾರ್ಥ ನೀವು ನೋಡಿದಿರೋರು ಸಹಿತ ಅಲ್ಲಿ ಔಷಧಿಯ ಒಂದು ಹೆಸರು ಅಲ್ಲಿ ಬರೆದಿದ್ದಾರೆ ಸ್ನೇಹಿತರೆ. ಸೊ ಹೀಗಾಗಿ ಈ ಔಷಧಿಗಳನ್ನು ನಾವು ಆಹಾರವಾಗಿ ಹೇಗೆ ನಮ್ಮ ಆರೋಗ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ಈ ಪಾಕಶಾಸ್ತ್ರವನ್ನು ಉಪಯೋಗಿಸ್ತಾ ಇದ್ವಿ ಹಳೆಯ ಒಂದು ಹಿಂದಿನ ಕಾಲದಲ್ಲಿ ಅನ್ನೋದು ಗಮನವಿಟ್ಟು ನೋಡಬೇಕಾಗ್ತದೆ ಸ್ನೇಹಿತರೆ. ಸೊ ಹೀಗಾಗಿ ಮಸಾಲ ಅನ್ನುವ ಒಂದು ಶಬ್ದದ ತಿರುಚುಮರುಚು ಆಗಿರುವ ಕಾರಣದಿಂದ ಔಷಧಿಗಳು, ನಾವು ದಿನಂಪ್ರತಿ ಉಪಯೋಗಿಸ್ತಕ್ಕಂಥ ಅಡಿಗೆಯಲ್ಲಿ ಉಪಯೋಗಿಸ್ತಕ್ಕಂಥ ಔಷಧಿಗಳ ಒಂದು ಗಮನ ಮತ್ತು ಸರಿಯಾದ ಪ್ರಯೋಗ ನಾವು ಬಹಳಷ್ಟು ತಪ್ಪಾಗಿ ಮಾಡ್ತಾ ಇದ್ದೀವಿ ಮತ್ತು ಗಮನ ಇಲ್ಲದೇ ಮಾಡ್ತಾ ಇದ್ದೀವಿ ಅಂತ ನಮಗೆ ತಿಳಿಸ್ತಾ ಇರ್ತೀವಿ. ಸೊ ಹೀಗಾಗಿ ನಾವು ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಆಹಾರ ಅದು ಔಷಧಿಯ ಒಂದು ಗುಣಮಟ್ಟವನ್ನು ಮುಕ್ತಾ ಇತ್ತು ಹಿಂದಿನ ಒಂದು ಕಾಲದಲ್ಲಿ. ಸೊ ಹೀಗಾಗಿ ನಾವು ಉಪಯೋಗಿಸ್ತಕ್ಕಂಥ ಮಸಾಲೆಗಳು ಎಲ್ಲವೂ ಸಹಿತ ಔಷಧಿ ಪದಾರ್ಥಗಳು. ಬರೀ ಹೆಸರು ಚೇಂಜ್ ಮಾಡೋ ಕಾರಣದಿಂದ ನಮ್ಮ ಪೂರ್ತಿಯಾದ ಗಮನ ಅಡಿಗೆಯ ಮೇಲೆ ಹೋಗುತ್ತೆ ಹೊರತಾಗಿ ನಮ್ಮ ಆರೋಗ್ಯದ ಮೇಲೆ ಬರಲ್ಲ. ಅದೇ ನಾವು ಔಷಧಿಗಳನ್ನು ಉಪಯೋಗಿಸಿ ನಮ್ಮ ಆಹಾರವನ್ನು ತಯಾರಿಸ್ತಾ ಇದ್ದೀವಿ ಅಂತ ಒಂದು ಗಮನ ಇತ್ತು ಅಂತ ಹೇಳಿದರೆ, ನಿಮ್ಮ ಆಹಾರ ನಿಮ್ಮ ಔಷಧಿಯಾಗಿ ನಿಮ್ಮ ಆರೋಗ್ಯಕ್ಕೆ ಸಹಕಾರವಾಗುತ್ತೆ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಸೊ ಹೀಗಾಗಿ ಮಸಾಲೆಗಳನ್ನು ಈ ಒಂದು ದೃಷ್ಟಿಕೋನದಿಂದ ನೋಡುವ ಬದಲು ಔಷಧಿಯ ಒಂದು ದೃಷ್ಟಿಕೋನದಿಂದ ನೀವು ನೋಡಿದ್ದೇ ಆಯಿತು ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಮಸಾಲೆಗಳು ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಒಂದು ಸರಿಯಾದ ಒಂದು ದಿನಚರಿಯನ್ನು ರೂಪಿಸಲು ಮತ್ತು ಬಹಳಷ್ಟು ಆರೋಗ್ಯಯುತವಾದ ಒಂದು ಜೀವನ ಶೈಲಿಯನ್ನು ಕಟ್ಟಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇರ್ತದೆ. ನೋಡುವ ಒಂದು ದೃಷ್ಟಿಕೋನ ಬಹಳಷ್ಟು ಮುಖ್ಯವಾಗುತ್ತೆ ಅಂತ ನನಗೆ ತಿಳಿಸ್ತಾ ಇರ್ತಿತ್ತು. ಸೊ ಹೀಗಾಗಿ ಮಸಾಲ ಅನ್ನೋದರ ಬದಲು ಔಷಧಿಗಳು ಅಂತ ಉಪಯೋಗಿಸಿ ನಿಮ್ಮ ಒಂದು ಮನೆಯಲ್ಲಿ ಇರ್ತಕ್ಕಂಥ ಔಷಧಿಗಳನ್ನು, ಅರಿಶಿಣ ಆಯಿತು, ಯಾವುದೇ ಒಂದು ಮಸಾಲ ಐಟಮ್ ಇದೆಯಲ್ಲ, ಅದು ಎಲ್ಲವೂ ಸಹಿತ ಔಷಧಿ ಪದಾರ್ಥಗಳು ಅನ್ನುವ ಒಂದು ದೃಷ್ಟಿಕೋನದಿಂದ ಆಹಾರವನ್ನು ನೀವು ಸರಿಯಾದ ಒಂದು ರೀತಿಯಲ್ಲಿ ಅದನ್ನು ತಯಾರಿಸಿದ್ರಿ ಅಂತ ಹೇಳಿದರೆ, ಆಹಾರ ಔಷಧಿಯಾಗಿ ನಮ್ಮ ದೇಹವನ್ನು ಶಕ್ತಿ, ಸಮೃದ್ಧಿ ಮತ್ತು ಆರೋಗ್ಯವನ್ನು ಕೊಡುತ್ತೆ ಈ ಔಷಧಿ ಪದಾರ್ಥಗಳು ಅಂತ ನಮಗೆ ತಿಳಿಸ್ತಾ ಇರ್ತದೆ. ಒಂದು ದೃಷ್ಟಿಕೋನದಲ್ಲಿ ಮಸಾಲ ಅಂತ ತಿಳ್ಕೊಂಬಿಟ್ರಿ ಅಂತ ಹೇಳಿದ್ರೆ
ಮಸಾಲ ಸಾಂಬಾರಿಗೆ ಯೂಸ್ ಮಾಡೋದು ಅಂತ ಆಗುತ್ತೆ. ಆದರೆ ಅದೇ ಮಸಾಲ ಆರೋಗ್ಯಕ್ಕೆ ಉಪಯೋಗಿಸುವ ಹಾಗೆ, ಔಷಧಿಯ ಹಾಗೆ ಉಪಯೋಗಿಸುವ ಹಾಗೆ ಆಯಿತು ಅಂತ ಹೇಳಿದರೆ ನಮ್ಮ ದೇಹ, ಮನಸ್ಸು ಮತ್ತು ಆತ್ಮದ ಶಕ್ತಿಗಳನ್ನು ಬಲಾಢ್ಯಗೊಳಿಸಲಿಕ್ಕೆ ಸಾಧ್ಯವಿದೆ ಅಂತ ನನಗೆ ತಿಳಿಸ್ತಾ ಇದೆ. ಈ ದೃಷ್ಟಿಕೋನಗಳ ಒಂದು ಏರುಪೇರು ಆಗುವ ಕಾರಣದಿಂದ ನಮ್ಮ ಆಹಾರ ಏನಾಗಿದೆ ಅಂತ ಹೇಳಿದರೆ ಬಹಳಷ್ಟು ಕೆಳಮಟ್ಟಕ್ಕೆ ಬಂದಿದೆ ಮತ್ತು ಬಹಳಷ್ಟು ಜಂಕ್ ಫುಡ್ ತಿನ್ನುವ ಕಾರಣದಿಂದಲೂ ಸಹಿತ ನಾವು ಉಪಯೋಗಿಸ್ತಕ್ಕಂಥ ಔಷಧಿ ಪದಾರ್ಥಗಳು ಮಸಾಲ ಆಗಿ ನಮ್ಮ ಒಂದು ಅಡುಗೆ ಮನೆಯಲ್ಲಿ ಇದೆ ಅಂತ ನನಗೆ ತಿಳಿಸ್ತಾ ಇರ್ತೈತೆ. ಸೊ ಹೀಗಾಗಿ ನಾವು ಇದನ್ನು ಸರಿಪಡಿಸ್ಕೊಳ್ಬೇಕಾಗುತ್ತೆ. ನಾವು ಮಸಾಲ ಅನ್ನುವ ಬದಲು ಔಷಧಿ ಪದಾರ್ಥಗಳು ಅನ್ನೋದಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದರೆ ನಮ್ಮ ದಿನನಿತ್ಯದ ಆಹಾರ ಔಷಧಿಯಾಗಿ ನಮ್ಮ ಒಂದು ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯಕ್ಕೆ ಸರಿಯಾದ ಒಂದು ಸಹಕಾರವನ್ನು ನೀಡುತ್ತೆ ಮತ್ತು ಆರೋಗ್ಯಕರ ಪರಿವಾರ, ಆರೋಗ್ಯಕರ ಸಮಾಜ, ಆರೋಗ್ಯಕರ ಒಂದು ದೇಶ ಆಗಲಿಕ್ಕೆ ಸಾಧ್ಯವಿದೆ. ಬರೀ ದೃಷ್ಟಿಕೋನ ಒಂದು ಚೇಂಜ್ ಮಾಡಿದ್ವಿ ಅಂತ ಹೇಳಿದ್ರೆ ಅಂತ ನನಗೆ ತಿಳಿಸ್ತಾ ಇರುತ್ತೆ. ಇದಿಷ್ಟು ಮಾಹಿತಿ ಮಸಾಲ ಪದಾರ್ಥಗಳ ಬಗ್ಗೆ, ಔಷಧಿ ಪದಾರ್ಥಗಳ ಬಗ್ಗೆ ಸ್ನೇಹಿತರೆ. ಔಷಧಿ ಪದಾರ್ಥಗಳು ಅನ್ನುವ ಒಂದು ಗಮನ ಇರಲಿ ಅಂತ ಈ ಒಂದು ವಿಡಿಯೋ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಎಲ್ಲರೂ ಲೈಕ್ ಆಯ್ತು ಅಂತ ಹೇಳಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಮಾಹಿತಿ. ನಮಸ್ಕಾರ, ಧನ್ಯವಾದಗಳು.